ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅನ್ನೋಂಥ ಐಡಿಯಾ ಏನಾದರೂ ಇದೆಯಾ? ನಿಮಗೆ ಒಂದು ಒಳ್ಳೆ ಸುವರ್ಣಾವಕಾಶ ಇದೆ. ಆದರೆ ಅದು ಯಾವಾಗ? ವೃಷಭ ರಾಶಿಯವರು ಎಲ್ಲನೂ ಸರಿಯಾಗಿದೆಯಪ್ಪ, ಯಾವುದೇ ಯೋಚನೆ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಜೂನ್ ತಿಂಗಳ ಮಧ್ಯಭಾಗದವರೆಗೂ ಒಂದು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ವೃಷಭ ರಾಶಿಯವರ ಪ್ರೀತಿ ಅಥವಾ ದಾಂಪತ್ಯದಲ್ಲಿ ಒಂದು ಹೊಸ ತಿರುವು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಅದೇನು ಅಂತ ತಿಳ್ಕೊಬೇಕಾ? ಬನ್ನಿ ನೋಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಏನು ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯ ಬಂದಿದೆ. ಅದು ಹೇಗೆ ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಣದ ಅರಿವು ತುಂಬ ಚೆನ್ನಾಗಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವರು ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಆದರೆ ಖಂಡಿತವಾಗ್ಲೂ ನಿಮಗೆ ಬರೋ ಎಲ್ಲ ಸದಾವಕಾಶಗಳನ್ನ ಉಪಯೋಗ ಮಾಡಿಕೊಂಡು ಅದನ್ನು ಕರೆಕ್ಟ್ ರೀತಿಯಲ್ಲಿ ಬಳಸ್ಕೊತ ಹೋದರೆ ಒಳ್ಳೆ ಲಾಭಗಳನ್ನ ನೋಡುವಂಥ ಒಂದು ಸಮಯ ಇದು. ಏನೆಲ್ಲ ಲಾಭಗಳನ್ನ ನೀವು ನೋಡ್ಬೋದು ಅಂತಂದರೆ, ರಾಷ್ಟ್ರಾಧಿಪತಿ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿದ್ದಾನೆ. ಹಾಗೆ 2ನೇ ಮನೆ ಅಧಿಪತಿ ಜೊತೆಯಲ್ಲೇ ಇದ್ದಾನೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ 2ನೇ ಮನೆಯಿಂದ 3ನೇ ಮನೆಗೂ ಕೂಡ ತನ್ನ ಪ್ರವೇಶನ ಬದಲಾಯಿಸ್ತಾರೆ. ಅಂದರೆ ಶುಕ್ರ ಗ್ರಹ ಹಾಗೂ ಬುಧ ಗ್ರಹ ಎರಡೂ ಗ್ರಹಗಳು ಕೂಡ ನಿಮ್ಮ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ ಗುರುವು ಕೂಡ 2ನೇ ಮನೆಯಿಂದ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ. ಈಗಾಗಲೇ ಎಲ್ಲರಿಗೂ ಅಂದ್ಕೊಂಡಿರ್ತೀರ ಗುರುಬಲ ಹೋಯಿತು ಅಂತ. ಆದರೆ ಗುರುವಿನ ದೃಷ್ಟಿ ಗುರು ಬದಲಾವಣೆ ಆಗಿರುವಂಥ ವಿಡಿಯೋನ ನೀವು ನೋಡಿದ್ಮೇಲೆ ಆ ರೀತಿಯಾದ ಅನಿಸಿಕೆನೇ ನಿಮ್ಗೆ ಇರೋದಿಲ್ಲ. ಇನ್ನು ನಿಮ್ಮ 3ನೇ ಮನೆಯಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಾ ಇದೆ. ಧೈರ್ಯ ಜಾಸ್ತಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋಂಥ ಧೈರ್ಯ ಜಾಸ್ತಿ ಬರುತ್ತೆ. ಹಾಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ತುಂಬಾ ದೊಡ್ಡ ಲೆವೆಲಲ್ಲಿ ಶೈನ್ ಆಗ್ತೀರಾ. ನಿಮ್ಮ ಮಾತಿಗೆ ಬೆಲೆ ಕೂಡ ಬರುತ್ತೆ. ಸೊ ಇದೊಂಥರ ಖುಷಿಯಾದ ವಿಷಯನೇ ಅಲ್ವಾ. ಇನ್ನು ನಿಮಗೆ ನೋಡಿ, ಸೂರ್ಯ ಬಂದು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ರು. ಈಗ 2ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾನೆ 15ನೇ ತಾರೀಕಿನ ನಂತರ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಆ್ಯಸ್ ಯೂಶುವಲ್ ನಿಮಗೆ ಏನು ಲಗ್ನದಲ್ಲೇ ಇದ್ದಾಗ ಏನು ನಿಮಗೆ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಇತ್ತು, ಅದೇ ರೀತಿ ಸೆಕೆಂಡ್ ಹೌಸ್ಗೆ ಬಂದಾಗ ಹಣದ ಅರಿವು ಜಾಸ್ತಿ ಆಗುತ್ತೆ. ಗೌರ್ಮೆಂಟಿಂದ ಕೆಲವು ಉಪಯೋಗಗಳಾಗತ್ತೆ. ಹಾಗೆಯೇ ನಿಮ್ಗೇನಾದರೂ ತುಂಬ ದಿವಸಗಳಿಂದ ಅದರಲ್ಲೂ ವೃಷಭ ರಾಶಿಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಈ ಸಮಯದಲ್ಲಿ ಉನ್ನತ ಮಟ್ಟದ ಒಂದು ಲಾಭನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಈ ಸದಾವಕಾಶನ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನೆಲ್ಲ ಕೆಲಸಗಳಾಗಬೇಕು ಅಂದ್ಕೊಂಡಿದ್ರೆ ಈ ಒಂದು ತಿಂಗಳಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಆಗುತ್ತೆ. ನಾನು ಹೇಳಿದ್ದೆ ಎಲ್ಲನೂ ಕರೆಕ್ಟಾಗಿದೆ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಏನೋ ಒಂದು ತೊಂದರೆ ಇದೆ ಅಂತ. ಆ ತೊಂದರೆ ಏನು ಅಂದರೆ, ಕುಜಗ್ರಹ ನಿಮಗೆ 12ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಅದರಲ್ಲೂ ಕುಜಗ್ರಹ ನಿಮಗೆ 7ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ ಹಾಗಾಗಿ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಕುಜನ ಬದಲಾವಣೆಯ ನಂತರ ಎಲ್ಲನೂ ಸರಿ ಹೋಗುತ್ತೆ. ಆದರೆ ಅದಕ್ಕೆ ಮುಂಚೆ ನೀವು ಖಂಡಿತವಾಗ್ಲೂ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾದರೆ ಅದನ್ನು ನೋಡ್ಕೋಬೇಕಾಗತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಏನಾದರೂ ಬಿದ್ದು ಏಟ್ ಮಾಡ್ಕೊಳ್ಳೋವಂಥದ್ದು, ಮೂಳೆಗಳಿಗೆ ಪೆಟ್ಟು ಮಾಡ್ಕೊಳ್ಳೋವಂಥದ್ದು, ಏನಾದರೂ ಮೈಯಿಂದ ರಕ್ತ ಬರುವಂಥ ಕೆಲವು ಘಟನೆಗಳು ನಡೆಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ ಇದೊಂದು ವಿಷಯದಲ್ಲಿ.
ಇನ್ನು ನಿಮಗೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ನಾನು ಆಗಲೇ ಸಮಸ್ಯೆ ಹೇಳಿದೆ ನಿಮಗೆ, ಏನು ಈ ಥರ ನಿಮ್ಮ ಸ್ಪೌಸ್ಗೆ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆ ಇದೆ ಅಂತ. ಆದರೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ನಿಮಗೆ ಸಿಕ್ಬಿಡುತ್ತೆ. ಯಾವುದೇ ದೊಡ್ಡ ಮಟ್ಟದ ಹಾನಿ ಆಗೋದಿಲ್ಲ. ಸೊ ತುಂಬ ಜಾಸ್ತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಆಯಸ್ ಗಟ್ಟಿ ಇದೆ ಅಂತ ಬಂಡೆಕಲ್ಲಿಗೆ ನಾವು ತಲೆ ಚಚ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಕೇರ್ಫುಲ್ಲಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಏನೋ ಒಂದು ತೊಂದರೆ ಮುಂದಕ್ಕಿದೆ, ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅನ್ನೋದನ್ನ, ಮೈಯೆಲ್ಲ ಕಣ್ಣಾಗಿ ಇಟ್ಕೋಬೇಕು ಅನ್ನೋದನ್ನ ನೀವು ತಲೆನಲ್ಲಿ ಇಟ್ಕೋಬೇಕಾಗತ್ತೆ. ಗುರು ದೃಷ್ಟಿ 7ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಏನಾದರೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಯಾರೋ ಏನೋ ಚಾಡಿ ಮಾತು ಹೇಳ್ಕೊಟ್ಟಿರ್ತಾರೆ, ಅದರಿಂದ ಏನಾದರೂ ಸ್ವಲ್ಪ ಮನಸ್ಸೊಳಗಡೆ ಅನುಮಾನನೋ ನೆಗೆಟಿವಿಟಿನೋ ಏನೇ ಇದ್ದರೂ ಕೂಡ ಇವಾಗ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥ ಒಂದು ಸಮಯ ಬರುತ್ತೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ 9ನೇ ಮನೆ ಹಾಗೂ 11ನೇ ಮನೆ ಮೇಲೆ ಬಿದ್ದಿರೋದ್ರಿಂದನೂ ಕೂಡ 9ನೇ ಮನೆ ಅನ್ನೋದು ನಿಮ್ಮ ಅದೃಷ್ಟದ ಮನೆ ಆಗಿರುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂಥ ಸಮಯ. ಈ ಟೈಮಲ್ಲಿ ನಾನು ಹೇಳಿದ್ದೆ, ನೀವೇನಾದ್ರು ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಅದೃಷ್ಟ ಎಲ್ಲಿದೆ ಗೊತ್ತಾ ಅಂತ. ಸೊ ಆ ಅದೃಷ್ಟ ಅನ್ನೋದು ಇಲ್ಲಿದೆ. ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಅದ್ಭುತವಾದ ಸಮಯ ಇದು. ಗುರುಬಲ ಹೋಯಿತು ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಗುರುವಿನ ದೃಷ್ಟಿ ನಿಮಗೆ ಬೇಕಾಗಿರುವಂಥ ಒಳ್ಳೆ ಮನೆಗಳ ಮೇಲೆ ಬಿದ್ದಿರೋದ್ರಿಂದ ಖಂಡಿತವಾಗ್ಲೂ ಇಂಥ ಟೈಮಲ್ಲಿ ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡುವಂಥದ್ದು ಅಥವಾ ಏನಾದರೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರು ಒಳ್ಳೆ ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಖಂಡಿತ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಖಂಡಿತ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಇನ್ನು ನಿಮಗೆ 11ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಆಲ್ರೆಡಿ ಶನಿ ಕೂತ್ಕೊಂಡು ನಿಮಗೆ ಏನು ಒಂದು 11ನೇ ಮನೇಲಿ ಕೂತ್ಕೊಂಡು ಒಳ್ಳೆ ಲಾಭಗಳನ್ನ ಕೊಡ್ತಾ ಇದ್ದಾನೆ. ಇನ್ನು ಗುರು ದೃಷ್ಟಿನೂ ಅಲ್ಲೇ ಬಿದ್ದಿದೆ ಅಂತಂದಾಗ ಕೇಳಬೇಕಾ, ಲಾಭ ದುಪ್ಪಟ್ಟಾಗ್ತಾ ಹೋಗ್ತಾ ಇರುತ್ತೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರ, ಎಷ್ಟು ಪರಿಶ್ರಮ ಪಡ್ತೀರಾ, ಅಷ್ಟೇ ನಿಮಗೆ ಸಕ್ಸಸ್ನ ಕೂಡ ನೀವು ನೋಡಬಹುದು. ಏನೇ ಶನಿ ದೃಷ್ಟಿ ಲಗ್ನದ ಮೇಲೆ ಬಿದ್ದರೂ, ಸ್ವಲ್ಪ ಲೇಸಿನೆಸ್ ಇದ್ದರೂ, ಸ್ವಲ್ಪ ತಡವಾಗಿ ಬಂದರೂ ಕೂಡ ಖಂಡಿತವಾಗ್ಲೂ ಸ್ಥಿರವಾಗಿ ಬರುತ್ತೆ. ಶನಿ ಯಾವಾಗಲೂ ತಡವಾಗಿ ಕೊಡ್ತಾನೆ, ಆದರೆ ಸ್ಥಿರವಾಗಿ ಕೊಡ್ತಾನೆ. ಅದನ್ನು ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಳಿ. ಶನಿ ದೃಷ್ಟಿ ಇದೆ ಅನ್ನೋ ಯಾವ ಬ್ಯಾಡ್ ಆಲೋಚನೆಗಳು ಕೂಡ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಎಲ್ಲ ಗ್ರಹಗಳ ಒಂದು ಅನುಕೂಲನೂ ತುಂಬ ಚೆನ್ನಾಗಿದೆ. ಕುಜಗ್ರಹ ಒಂದು ಬದಲಾವಣೆ ಆಗಾದ್ಮೇಲೆ ನಿಮ್ಗೆ ಅಲ್ಲೇನು ನೆಗೆಟಿವಿಟಿ ಆಗ್ತಿದೆ ಅಥವಾ ಏನೊಂದು ತೊಂದರೆ ಆಗ್ತಿದೆ ಅಂತನೋ ಅದು ಕೂಡ ಪರಿಹಾರ ಆಗ್ಬಿಡುತ್ತೆ. ಲಗ್ನಕ್ಕೆ ಬಂದ್ಬಿಡ್ತಾನೆ ಕುಜ. ಸೊ ಇನ್ನೊಂದು ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಆಗಿಬಿಡುತ್ತೆ, ಇನ್ನೊಂದು ಸ್ವಲ್ಪ ಚುರುಕಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಚುರುಕಾಗ್ಬಿಡ್ತೀರಾ. ನೀವೇನಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲೋ ಅಥವಾ ಏನಾದರೂ ಜಿಮ್ ಇನ್ಸ್ಟ್ರಕ್ಟರ್ ಏನಾದರೂ ಆಗಿತ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಶೈನ್ ಆಗೋಗ್ಬಿಡ್ತೀರಾ. ಸೊ ಯಾವುದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನು ಗುರು 3ನೇ ಮನೇಲಿದ್ದಾನೆ, ಧೈರ್ಯ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಒಂದು ಬೆಲೆ ಬರೋಕ್ಕೆ ಶುರು ಆಗುತ್ತೆ, ನಿಮ್ಮ ಮಾತಿಗೆ ಗೌರವ ಬರೋಕ್ಕೆ ಶುರು ಆಗುತ್ತೆ. ಆದರೆ 4ನೇ ಮನೇಲಿರುವಂತಹ ಕೇತು ಗ್ರಹದ ಒಂದು ಪರಿಣಾಮದಿಂದ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸ್ಕೊಳ್ಳುವಂಥದ್ದು. ಆಲ್ರೆಡಿ ಕುಜ 12ರಲ್ಲಿ ಇರೋದ್ರಿಂದ, ಕೇತುನು 4ರಲ್ಲಿ ಇರೋದ್ರಿಂದ ಭೂಮಿಯಿಂದ ಸ್ವಲ್ಪ ತೊಂದರೆಗಳಾಗೋದು. ಅಂದರೆ ಏನಾದರೂ ಲಿಟಿಗೇಷನ್ಸ್ ಬರುವಂಥದ್ದು ಅಥವಾ ಏನಾದರೂ ಭೂಮಿ ತೊಗೊತೀರಾ ಅಥವಾ ಮಾರ್ತೀರಾ ಅಂದಾಗ ಪೇಪರ್ಸ್ಗಳು ಕರೆಕ್ಟಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಈ ಟೈಮಲ್ಲಿ ಏನಾದರೂ ನೀವು ಏನಾದರೂ ಕಾರ್ಗಳು ತೊಗೋಬೇಕು ಅಂತಂದಾಗ ನೀವು ಅಂದ್ಕೊಂಡಿರೋಂಥ ಸಿಗದೆ ಇರೋದು ಅಥವಾ ಯಾವುದೋ ತೊಗೊಂಡಿರ್ತೀರ, ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರೋದು. ಈಗ ಆಲ್ರೆಡಿ ಕಾರ್ ಇದೆ ಅಂತಂದರೆ ಅದರಲ್ಲಿ ಏನಾದರೂ ರಿಪೇರಿಗಳು ಬರುವಂಥದ್ದು, ಇದನ್ನು ನೀವು ನೋಡಬೇಕಾಗಿ ಬರುತ್ತೆ. ನಿಮಗೆ ಸಮಯ ಬದಲಾದ ನಂತರ ಎಲ್ಲನೂ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ಬಂದಾಗ, ರಾಹು ನಿಮಗೆ 10ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ಉದ್ಯೋಗ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ವ್ಯಾಪಾರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾನೆ. ಒಳ್ಳೆ ಆಲೋಚನೆ ಕೂಡ ಮಾಡ್ತೀರಾ. ಏನೋ ನಾನೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ. ಯಾರಾದರೂ ಹೊರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಕೂಡ ಅದಕ್ಕೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಸಮಯ ಅಂತಂದರೆ ತುಂಬ ಅದ್ಭುತವಾದ ಸಮಯ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂದ್ಕೊಂಡಿದ್ರೆ ಧೈರ್ಯವಾಗಿ ಹೋಗ್ಬೋದು. ಆಟೋಮೆಟಿಕ್ಕಾಗಿ ನಿಮ್ಗೆ ಧೈರ್ಯ ಬಂದ್ಬಿಡುತ್ತೆ. ನೀವು ಯೋಚನೆ ಮಾಡಲ್ಲ, ಇಲ್ಲ ನಾನು ಮಾಡ್ತೀನಿ, ನಂಗೆ ಧೈರ್ಯ ಇದೆ, ನಾನು ಮಾಡ್ತೀನಿ ಅಂತ ಮುಂದಕ್ಕೆ ಹೋಗುವಂಥ ಒಂದು ಸಮಯ ಇದಾಗ್ಬಿಟ್ಟಿರುತ್ತೆ. ಇನ್ನು ರೈತರಿಗೂ ಕೂಡ ತುಂಬ ಅದ್ಭುತವಾದ ಸಮಯ ಆಗಿರುತ್ತೆ. ಯಾವುದೇ ರೀತಿಯಾದ ಆಲೋಚನೆ ಮಾಡೋದು ಬೇಡ. ಹೆಂಗಿರುತ್ತೋ ಏನೋ, ಬೆಳೆ ಹೆಂಗಾಗುತ್ತೋ, ಏನು ವ್ಯಾಪಾರ ಆಗುತ್ತೋ ಅಂತ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಸೊ ಓವರಾಲ್ ಆಗಿ ವೃಷಭ ರಾಶಿಯವರಿಗೆ ತುಂಬ ಅತ್ಯುನ್ನತವಾದ ಒಂದು ಸಮಯ ಆಗಿದೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ.
ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯ ಅಷ್ಟೋತ್ರನ ಅಥವಾ ಸುಬ್ರಹ್ಮಣ್ಯ ಅಷ್ಟಕಂ ಅಂತ ಬರುತ್ತೆ, ಅದನ್ನು ಕುತ್ಕೊಂಡು ಕೇಳಿಸ್ಕೊಳ್ಳಿ. ನಿಮ್ಗೆ ಹೇಳ್ಕೊಳಕ್ಕಾಗಿಲ್ಲ ಅಂತಂದ್ರೂ ಅದಕ್ಕೆ ಆದ ಒಂದು ಸಮಯನ ಕೊಟ್ಟು ಬೆಳಗ್ಗೆ ಅಥವಾ ಗೋಧೂಳಿ ಸಮಯದಲ್ಲಿ ಕುತ್ಕೊಂಡು ಅದನ್ನು ಕೇಳಿಸ್ಕೊಳ್ಳಿ. ಅದು ಖಂಡಿತವಾಗ್ಲೂ ನಿಮ್ಗೆ ಏನೇ ನೆಗೆಟಿವಿಟಿ ಆಗ್ತಿದೆ ಅಂದರೂ ಅದನ್ನು ತಡೆಯುತ್ತೆ. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರನ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ. ಇನ್ನು ನಿಮಗೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗಬೇಕು, ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ನೀವು ಲಕ್ಷ್ಮೀನಾರಾಯಣನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಒಂದ್ಸತಿ ಹೋಗಿ, ಅದೇ ರೀತಿಯಲ್ಲಿ ಅದೇ ತದನಂತರನೇ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದು ದರ್ಶನ ಮಾಡ್ಕೊಂಡು ಮನೆಗೆ ಬನ್ನಿ. ನಿಮ್ಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಕೂಡ ನಿಮ್ಮ ಹತ್ರ ಕೂಡ ಸುಳಿಯಲ್ಲ. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು, ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.